ಇನ್ನು ಆದಾಯ ತೆರಿಗೆ ಪ್ರಕರಣದಲ್ಲಿ ನಟ ಯಶ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಐಟಿ ನೀಡಿದಂತಹ ನೋಟಿಸನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. 2013ರಿಂದ 14, 18ರಿಂದ 19 ನೀಡಿದಂತಹ ಒಂದು ನೋಟಿಸ್ ಇದು. ಆದಾಯ ತೆರಿಗೆ ನೋಟಿಸನ್ನು ಏನು ಕೊಟ್ಟಿತ್ತು, ಸೆಕ್ಷನ್ 153C ಅಡಿಯಲ್ಲಿ ನೋಟಿಸನ್ನು ಜಾರಿಗೊಳಿಸಿತ್ತು. ತಮ್ಮ ಮನೆ ಶೋಧಿಸಿದ್ರೂ ಕೂಡ ನೋಟಿಸ್ ನೀಡಿದ್ದಾರೆ. 153C ಅಡಿ ನೋಟಿಸ್ ಕಾನೂನು ಬಾಹಿರ ಅನ್ನುವಂಥ ಒಂದು ವಾದವನ್ನು ಮಂಡಿಸಿದ್ರು ಯಶ್ ಪರ ವಕೀಲರು. ಐಟಿ ಜಾರಿಗೊಳಿಸಿದಂತಹ ನೋಟಿಸನ್ನು ಈಗ ಹೈಕೋರ್ಟ್ ರದ್ದುಪಡಿಸಿದೆ. ಅದರಿಂದ ಈಗ ಯಶ್ಗೂ ಕೂಡ ಒಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. 2013, 14 ಮತ್ತು 2018, 19 ಸೊ ಐಟಿ ಡಿಪಾರ್ಟ್ಮೆಂಟಿಂದ ಒಂದು ನೋಟಿಸ್ ಜಾರಿಗೊಳಿಸಿದ್ರು. ಆದಾಯ ತೆರಿಗೆ ಸೆಕ್ಷನ್ 153C ಅಡಿಯಲ್ಲಿ ನೋಟಿಸನ್ನು ಕೊಟ್ಟಿದ್ದರು. ಬಟ್ ಅದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ರು ನಟ ಯಶ್. ನಾವು ಎಲ್ಲ ರೀತಿಯಾದಂತಹ ಪ್ರೂಫ್ಸನ್ನು ಕೊಟ್ಟಿದ್ದೀವಿ, ಐಟಿ ಸರಿಯಾಗಿ ಫೈಲ್ ಮಾಡ್ತಾ ಇದ್ದೀವಿ, ಆದರೂ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ವಾದವನ್ನು ಅವರು ಮಂಡಿಸಿದರು. ಅದನ್ನು ಮನ್ನಿಸಿರುವಂತಹ ಹೈಕೋರ್ಟ್ ಈಗ ನೋಟಿಸನ್ನು ರದ್ದುಗೊಳಿಸಿದೆ.